ಒಂದು ಗ್ಯಾಲಕ್ಸಿ, ಅಲ್ಲಿ ಸಾವಿರಾರು ವಿಚಿತ್ರ ಜೀವಿಗಳು, ಭಯಾನಕ ರೋಬೋಟ್ಸ್ಗಳು ಮತ್ತೆ ಮಾನವನ ಕಲ್ಪನೆಗೂ ಮೀರಿದಂತಹ ಲೋಕ. ಈ ಸಿನಿಮಾದಲ್ಲಿ ನೀವು ಹಿಂದೆಂದೂ ನೋಡಿರದಂತಹ ಅನೇಕ ಅದ್ಭುತವಾದ ಏಲಿಯನ್ ಜೀವಿಗಳು, ಅತ್ಯಾಧುನಿಕ ಯುದ್ಧದ ರೋಬೋಟ್ಸ್ಗಳು, ಬೃಹದಾಕಾರದ ಸ್ಪೇಸ್‌ಶಿಪ್ಗಳು ಮತ್ತೆ ಕಣ್ಣಿಗೆ ಹಬ್ಬದಂತಿರುವಂತಹ ಸುಂದರವಾದ ಲೋಕ ನಿಮ್ಮನ್ನ ಮತ್ತೊಂದು ವಿಶ್ವಕ್ಕೆ ಕರೆದೊಯ್ಯುತ್ತೆ. ಈ ವಿಚಿತ್ರವಾದ ಜೀವಿಗಳು ಯಾರು, ಇಲ್ಲಿ ರೋಬೋಟ್ಸ್ ಗಳಿಗೆ ಏನ್ ಕೆಲ್ಸ, ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ತಪ್ಪದೆ ನೀವು ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತಹ ಮೂವಿ 2026ರಲ್ಲಿ ರಿಲೀಸ್ ಆದ ಸ್ಟಾರ್ ವಾರ್ಸ್ ಮ್ಯಾಂಡಲೋರಿಯನ್ ಅಂಡ್ ಗ್ರೋಗೋ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅದ್ಭುತವಾಗಿದೆ. ಯಾಕಂದ್ರೆ ಪ್ರತಿ ಗ್ರಹದಲ್ಲೂ ಹೊಸ ಜೀವಿಗಳು, ಪ್ರತಿ ಕ್ಷಣದಲ್ಲೂ ಹೊಸ ಅಪಾಯಗಳು ಎದುರಾಗ್ತವೆ. ಆದ್ರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಶುರುವಾದಾಗ ಕಮಾಂಡರ್ ಬ್ಯಾರೋ ಅವರ ಜನಗಳಿಗೆಲ್ಲ ನಮ್ಮ ಸಾಮ್ರಾಜ್ಯದ ಪರಿಸ್ಥಿತಿ ಇವಾಗ ಸ್ವಲ್ಪ ಉತ್ತಮವಾಗಿದೆ, ನಿಮ್ಮನ್ನ ಕಾಪಾಡೋದಕ್ಕೆ ಅದೃಷ್ಟವಶತ್ ನಾನಿನ್ನು ಬದುಕಿದ್ದೀನಿ, ನನ್ನ ವಿಚಾರಗಳಿಂದ ನಿಮ್ಮ ಪ್ರದೇಶಗಳು ಇನ್ನೂ ಸ್ವಲ್ಪ ಅಭಿವೃದ್ಧಿ ಹೊಂದಬಹುದು, ಅದರಿಂದ ನಾನು ರಕ್ಷಣಾ ತೆರಿಗೆನ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಆ ಮಾತಿಗೆ ಒಬ್ರು ವಿರೋಧ ಮಾಡ್ತಾರೆ, ನಮ್ಮಲ್ಲಿ ಇನ್ನೂ ಅಷ್ಟು ಆರ್ಥಿಕತೆ ಮುಂದುವರೆದಿಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಕಮಾಂಡರ್ ಬ್ಯಾರೋ ಅವರನ್ನ ಸಾಯಿಸಿ ಉಳ್ದವ್ರಿಗೆಲ್ಲ ನೀವೆಲ್ಲ ಇವಾಗ್ಲೇ ನಿಮ್ಮ ನಗರಗಳಿಗೆ ವಾಪಸ್ ಹೋಗಿ ನಾನು ಹೇಳೋ ರೂಲ್ಸ್ ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಯಾರೋ ಬಂದು ಅವನ ಗಾರ್ಡ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಎಲ್ಲಾ ಗಾರ್ಡ್ಸ್ ಗಳು ಆ ವ್ಯಕ್ತಿನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಆ ವ್ಯಕ್ತಿ ಅವ್ರಗಳ ಕೈಗೆ ಸಿಗ್ತಾ ಇರೋದಿಲ್ಲ. ಅವನು ಆ ಗಾರ್ಡ್ಸ್ ಗಳಿಗೆಲ್ಲ ಹೊಡೆದು ಅವ್ರಗಳಿಗೆ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾನೆ. ಹಾಗಾಗಿ ಕಮಾಂಡರ್ ಬ್ಯಾರೋ ಅಲ್ಲಿದ್ದವ್ರಿಗೆಲ್ಲ ಗನ್ಸ್ ಗಳನ್ನ ಕೊಟ್ಟು ಯಾರೇ ಇಲ್ಲಿಗೆ ಬಂದ್ರು ಅವ್ರಿಗೆ ಶೂಟ್ ಮಾಡಿ ಅಂತ ಹೇಳಿ ಅವನು ಒಂದು ಲಿಫ್ಟ್ ಇಂದ ಅಲ್ಲಿಂದ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅವನ ಗಾರ್ಡ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಿದಂತಹ ವ್ಯಕ್ತಿ ಬರ್ತಾನೆ. ಅವನು ಬೇರೆ ಯಾರು ಅಲ್ಲ, ಇವನ ಹೆಸರೇ ಮ್ಯಾಂಡಲೋರಿಯನ್ ಅಂತ. ಅವನನ್ನ ನೋಡಿ ಅಲ್ಲಿದ್ದವರೆಲ್ಲ ಕಮಾಂಡರ್ ಬ್ಯಾರೋ ಹೋದಂತಹ ದಾರಿನ ತೋರಿಸ್ತಾರೆ. ಹಾಗಾಗಿ ಮ್ಯಾಂಡಲೋರಿಯನ್ ಬ್ಯಾರೋ ಹೋದಂತಹ ಲಿಫ್ಟ್ ನ ಓಪನ್ ಮಾಡಿ ಅದ್ರೊಳಗಡೆ ಒಂದು ಬಾಂಬ್ ಹಾಕಿ ಅಲ್ಲಿಂದ ಹೋಗ್ತಾನೆ. ಅವಾಗ ನಮ್ಗೆ ಮ್ಯಾಂಡಲೋರಿಯನ್ ನ ಆತ್ಮೀಯ ಸ್ನೇಹಿತನಾದ ಗ್ರೋಗುನ ತೋರಿಸ್ತಾರೆ. ಅವನು ಅವನ ಶಕ್ತಿನ ಯೂಸ್ ಮಾಡಿ ಬ್ಯಾರೋ ಬಿಟ್ಟಿರುವಂತಹ ಒಂದು ರೋಬೋಟ್ ನ ಡಿಸ್ಟ್ರಾಯ್ ಮಾಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಗಾರ್ಡ್ ಒಂದು ರೋಬೋಟ್ ನ ತಗೊಂಡ್ ಬರ್ತಾನೆ. ಅವನನ್ನ ನೋಡಿ ಗ್ರೋಗೋ ಅಲ್ಲೇ ಬಚ್ಚಿಟ್ಕೊಳ್ಳುತ್ತೆ. ಇನ್ನೇನ್ ಆ ಗಾರ್ಡು ಗ್ರೋಗೋ ಇರುವಂತಹ ಜಾಗದ ಹತ್ರ ಬರ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಮ್ಯಾಂಡಲೋರಿಯನ್ ಬಂದು ಆ ಗಾರ್ಡ್ ಬಂದಿರುವಂತಹ ರೋಬೋಟ್ ನ ತಗೊಂಡು ಆ ಗಾರ್ಡ್ ನೇ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಅವನು ಗ್ರೋಗೋನ ಅದೇ ರೋಬೋಟ್ ಮೇಲ್ಗಡೆ ಕೂರ್ಸ್ಕೊಂಡು ತುಂಬಾ ಸ್ಪೀಡ್ ಆಗಿ ಅಲ್ಲಿಂದ ಹೋಗ್ತಿರ್ತಾನೆ. ಅವನ ಆ ರೀತಿ ಹೋಗ್ತಿರ್ಬೇಕಾದ್ರೆ ಕಮಾಂಡರ್ ಬ್ಯಾರೋ ಕೆಲವು ಬೃಹದಾಕಾರದ ರೋಬೋಟ್ಸ್ ಗಳಿಂದ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ರೋಬೋಟ್ಸ್ ಗಳು ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಾಗಿರ್ತವೆ. ಹಾಗಾಗಿ ಮ್ಯಾಂಡಲೋರಿಯನ್ ಅವುಗಳಿಂದ ಬಚಾವಾಗಿ ಅವುಗಳ ಕಾಲ್ಗಳಿಗೆ ಬಾಂಬ್ ಗಳನ್ನ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡ್ತಿರ್ತಾನೆ. ಆದ್ರಿಂದ ರೋಬೋಟ್ಸ್ ಗಳು ಒಂದೊಂದಾಗಿ ಕೆಳಗಡೆ ಬಿದೋಗ್ತಾ ಇರ್ತವೆ. ಅದನ್ನ ನೋಡಿ ಗಾರ್ಡ್ಸ್ ಗಳೆಲ್ಲ ಮ್ಯಾಂಡಲೋರಿಯನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಮ್ಯಾಂಡಲೋರಿಯನ್ ಬಂದು ಆ ಗಾರ್ಡ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಿ ಅವ್ರಿಗೆಲ್ಲ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಅವನು ಬ್ಯಾರೋ ಇರುವಂತಹ ರೋಬೋಟ್ ಮೇಲ್ಗಡೆ ಬಂದು ಅಲ್ಲಿದ್ದಂತಹ ಗಾರ್ಡ್ಸ್ ಗಳನ್ನೆಲ್ಲ ಸಾಯಿಸಿ ರೋಬೋಟ್ ಒಳಗಡೆ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಬ್ಯಾರೋ ಅಲ್ಲಿ ಇರೋದಿಲ್ಲ. ಅವನು ಒಂದು ಸ್ಪೇಸ್ ಶಿಪ್ ನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅವನು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವನಿದ್ದಂತಹ ರೋಬೋಟ್ ಒಳಗಡೆ ಬಾಂಬ್ ಗಳನ್ನ ಫಿಕ್ಸ್ ಮಾಡಿರ್ತಾನೆ. ಆದ್ರೂ ಮ್ಯಾಂಡಲೋರಿಯನ್ ಸ್ವಲ್ಪನೂ ಭಯ ಪಡದೆ ಅದೇ ರೋಬೋಟ್ ನಲ್ಲಿರುವಂತಹ ಮಿಸೈಲ್ ನ ಯೂಸ್ ಮಾಡಿ ಬ್ಯಾರೋ ಹೋಗ್ತಿರುವಂತಹ ಸ್ಪೇಸ್ ಶಿಪ್ ನ ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ಅದಕ್ಕೆ ಶೂಟ್ ಮಾಡಿ ಬ್ಯಾರೋನ ಸಾಯಿಸಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಬ್ಯಾರೋ ಫಿಕ್ಸ್ ಮಾಡಿರುವಂತಹ ಬಾಂಬ್ಗಳು ಕೂಡ ಬ್ಲಾಸ್ಟ್ ಆಗ್ಬಿಡ್ತವೆ. ಆದ್ರೆ ಅದರಿಂದ ಮ್ಯಾಂಡಲೋರಿಯನ್ ಮತ್ತೆ ಗ್ರೋಗುಗೆ ಏನೂ ಆಗೋದಿಲ್ಲ. ಹಾಗಾಗಿ ಅವರು ತುಂಬಾ ಸೇಫ್ ಆಗಿ ಅವರ ಸ್ಪೇಸ್ ಶಿಪ್ ಒಳಗಡೆ ಹೋಗ್ತಾರೆ. ಅವಾಗ ನಮ್ಗೆ ಜೆಬ್ ವೊರೆಲಿಯಸ್ ನ ತೋರಿಸ್ತಾರೆ. ಇವನೊಬ್ಬ ಸ್ಪೇಸ್ ಶಿಪ್ ಗಳಿಗೆ ಪೈಲಟ್ ಆಗಿ ಮ್ಯಾಂಡಲೋರಿಯನ್ ಜೊತೆ ಕೆಲಸ ಮಾಡ್ತಿರ್ತಾನೆ. ಅವನು ಮ್ಯಾಂಡಲೋರಿಯನ್ಗೆ ನೀನು ಆ ಬ್ಯಾರೋನ ಜೀವಂತವಾಗಿ ಹಿಡಿದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಅವರುಗಳು ನ್ಯೂ ರಿಪಬ್ಲಿಕ್ ಟೀಮ್ ಇರುವಂತಹ ಜಾಗದ ಹತ್ರ ಬರ್ತಾರೆ. ಇಲ್ಲಿರೋರೆಲ್ಲ ಇಂಪೀರಿಯಲ್ ವಾರ್ ಲಾರ್ಡ್ಸ್ ಕ್ರೂರಿಗಳನ್ನ ಪತ್ತೆ ಹಚ್ಚಿ ಅವ್ರಗಳನ್ನ ಸೆರೆ ಹಿಡಿಯುವಂತಹ ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ಅವರುಗಳು ಗ್ಯಾಲಕ್ಸಿಯಲ್ಲಿ ಇರುವಂತಹ ಗ್ರಹಗಳಲ್ಲಿ ಶಾಂತಿಯನ್ನ ಕದಡುವಂತಹ ಕೆಲಸ ಮಾಡ್ತಿರ್ತಾರೆ. ಅದರಿಂದ ಇವ್ರ ಹೆಸರು ಕಾಲಿನ್ ವಾರ್ಡ್ ಅಂತ. ಇವರು ನ್ಯೂ ರಿಪಬ್ಲಿಕ್ ಸೈನ್ಯದ ಒಬ್ಬ ದಿಟ್ಟ ಮತ್ತು ಶಕ್ತಿಶಾಲಿ ಮಿಲಿಟರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಮ್ಯಾಂಡಲೋರಿಯನ್ ನ ನೋಡಿ ನೀನು ಕಮಾಂಡರ್ ಬ್ಯಾರೋನ ಜೀವಂತವಾಗಿ ಸೆರೆ ಹಿಡಿಬೇಕಾಗಿತ್ತು. ಅವಾಗ ನಮ್ಗೆ ಅವರಿಂದ ತುಂಬಾ ವಿಷಯಗಳು ಗೊತ್ತಾಗ್ತಾ ಇದ್ದು. ಇವಾಗ ಅವ್ರ ಹಿಂದೆ ಇರುವಂತಹ ಉದ್ದೇಶಗಳು ನಮ್ಗೆ ಹೇಗ್ ತಿಳಿತವೆ ಅಂತ ಹೇಳ್ತಾರೆ. ಅದಕ್ಕೆ ಮ್ಯಾಂಡಲೋರಿಯನ್ ಆ ಸಮಯದಲ್ಲಿ ನನಗೆ ಏನ್ ಅನಿಸ್ತೋ ಆ ರೀತಿ ಮಾಡ್ದೆ ಅಂತ ಹೇಳ್ತಿರ್ತಾನೆ. ಅವಾಗ ಕಾಲೋನ್ ಮ್ಯಾಂಡಲೋರಿಯನ್ ನ ಒಂದು ಸ್ಪೇಸ್ ಶಿಪ್ ಹತ್ರ ಕರ್ಕೊಂಡ್ ಬಂದು ಇದೊಂದು ಅಡ್ವಾನ್ಸ್ಡ್ ಸ್ಪೇಸ್ ಶಿಪ್, ಇದನ್ನ ನಾವು ನಿನ್ಗೆ ಮುಂದೆ ನಡೆಯುವಂತಹ ಮಿಷನ್ ಗೋಸ್ಕರ ರೆಡಿ ಮಾಡಿದೀವಿ. ಮುಂದೆ ನೀನು ಹುಡುಕ್ಬೇಕಾಗಿರುವಂತಹ ವ್ಯಕ್ತಿಯ ಹೆಸರು ಕಮಾಂಡರ್ ಕ್ವಾಯಿನ್ ಅಂತ. ಅವನನ್ನ ಇದುವರೆಗೂ ಯಾರು ನೋಡಿಲ್ಲ, ಅವನು ಜೀವಂತವಾಗಿಲ್ಲ ಅಂತ ಅನೇಕ ಜನಗಳು ಅನ್ಕೊಂಡಿದ್ದಾರೆ. ಆದ್ರೆ ಅದು ಸುಳ್ಳು. ಇವನ್ ಬಗ್ಗೆ ಟ್ಯಾಟೋಯಿನ್ ಗ್ರಹದಲ್ಲಿರುವಂತಹ ಆರ್ಟ್ ಪಿನ್ಸ್ ಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರನ್ನ ನೀನು ಭೇಟಿ ಮಾಡಿದ್ರೆ ಅವರು ನಿನ್ಗೆ ಕ್ವಾಯಿನ್ ಎಲ್ಲಿದ್ದಾನೆ ಅನ್ನೋದನ್ನ ತಿಳಿಸ್ತಾರೆ. ಅವನನ್ನ ಒಂದು ಕ್ರಿಮಿನಲ್ ಗ್ಯಾಂಗು ಬಿಗಿ ಭದ್ರತೆ ಇರುವಂತಹ ಪ್ರದೇಶದಲ್ಲಿ ಬಂಧಿಸಿಟ್ಟಿದೆ. ಹೇಗಾದ್ರೂ ಮಾಡಿ ನೀನು ಅವನನ್ನ ಜೀವಂತ
ಬಲವಂತವಾಗಿ ಬಂಧಿಸಿ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮ್ಯಾಂಡಲೋರಿಯನ್ ಕೂಡ ಒಪ್ಕೊಳ್ತಾನೆ. ಅವನ ಜೊತೆ ಈ ಮಿಷನ್ಗೋಸ್ಕರ ಜೆಬ್ ಮತ್ತೆ ಗ್ರೋಗು ಕೂಡ ಹೋಗ್ತಿರ್ತಾರೆ. ಹಾಗಾಗಿ ಸ್ವಲ್ಪ ಸಮಯದ ನಂತರ ಅವ್ರುಗಳು ಸ್ಪೇಸ್ ಶಿಪ್ ನ ತಗೊಂಡು ಟ್ಯಾಟೋಯಿನ್ ಗ್ರಹದ ಕಡೆ ಹೊರಡ್ತಾರೆ. ಆ ಗ್ರಹಕ್ಕೆ ಅವ್ರುಗಳು ಲೈಟ್ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಅವ್ರುಗಳು ತುಂಬಾ ಅಡ್ವಾನ್ಸ್ ಆಗಿರುವಂತ ಸ್ಪೇಸ್ ಶಿಪ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಅವ್ರುಗಳು ಸ್ವಲ್ಪ ಸಮಯದ ನಂತರ ಟ್ಯಾಟೋಯಿನ್ ಗ್ರಹದ ಹತ್ರ ಬಂದು ತಲುಪ್ತಾರೆ. ಅವರು ಆ ಗ್ರಹದೊಳಗಡೆ ಎಂಟ್ರಿ ಕೊಟ್ಕೂಡ್ಲೆ ಟ್ಯಾಟೋಯಿನ್ ಗ್ರಹದ 2 ಸ್ಪೇಸ್ ಶಿಪ್ ಗಳು ಅವರ ಹಿಂದೆ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಗ್ರಹನು ಕೂಡ ಭೂಮಿ ತರನೇ ಒಳ್ಳೆ ಪರಿಸರನ ಹೊಂದಿರುತ್ತೆ. ಅಲ್ಲೂ ಕೂಡ ತುಂಬಾ ರೋಬೋಟ್ಸ್ ಗಳು ಕೆಲಸ ಮಾಡ್ತಿರ್ತವೆ. ಮ್ಯಾಂಡಲೋರಿಯನ್ ಅಲ್ಲಿ ಬರೋದು ಮೊದ್ಲೇ ಅವ್ರಗಳಿಗೆ ಗೊತ್ತಿರೋದ್ರಿಂದ ಅವನನ್ನ ರೋಬೋಟ್ಸ್ ಗಳು ಒಳಗಡೆ ಬಿಡ್ತವೆ. ಹಾಗಾಗಿ ಮ್ಯಾಂಡಲೋರಿಯನ್ ಮತ್ತೆ ಗ್ರೋಗೋ ಇಬ್ರು ಒಳಗಡೆ ಹೋಗ್ತಿರ್ತಾರೆ. ಈ ಜಾಗಕ್ಕೆ ಕ್ರೈಮ್ ಲ್ಯಾಂಡ್ ಅಂತ ಕರೀತಾರೆ. ಈ ಜಾಗನ ಆಳ್ವಿಕೆ ಮಾಡೋರಿಗೆ ಕ್ರೈಮ್ ಲಾರ್ಡ್ಸ್ ಗಳು ಅಂತಾನೂ ಕೂಡ ಕರೀತಾರೆ. ಇವರೇ ನೋಡಿ ಈ ಜಾಗದ ಲೀಡರ್ಸ್ ಗಳು. ಇವರಿಗೆ ಹಟ್ಸ್ ಅಥವಾ ಆರ್ಟ್ ವಿನ್ಸ್ ಗಳು ಅಂತಾನೂ ಕರೀತಾರೆ. ಅವ್ರ ಹತ್ರ ಮ್ಯಾಂಡಲೋರಿಯನ್ ಹೋಗಿ ಅವರಿಗೆ ಕಾನಲ್ಲಿ ಹೇಳ್ದಂತಹ ವಿಷಯನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನೀವ್ ನನ್ಗೆ ಕಾಯಿನ್ ಇರುವಂತಹ ಜಾಗನ ತಿಳಿಸಿ ಅಂತ ಕೇಳ್ತಾನೆ. ಅದಕ್ಕೆ ಆರ್ಟ್ ವಿನ್ಸ್ ಗಳು ಅದಕ್ಕಿಂತ ಮುಂಚೆ ನೀನ್ ನಮ್ಗೆ ಒಂದು ಹೆಲ್ಪ್ ಮಾಡ್ಬೇಕು. ನಮ್ಮ ಸೋದರಳಿಯನಾದ ರೋಟನ ಕಿಡ್ನಾಪ್ ಮಾಡಿದಾರೆ. ಹಾಗಾಗಿ ನೀನು ಇವಾಗ್ಲೇ ಮೂನ್ ಆಫ್ ದ ಶಾಕರಿ ಹತ್ರ ಹೋಗಿ ಅಲ್ಲಿ ಅವನನ್ನ ಕಂಡಿಡ್ದು ಇವಾಗ್ಲೇ ಇಲ್ಲಿಗೆ ಕರ್ಕೊಂಡ್ ಬಾ. ಆಮೇಲೆ ನಾವು ನಿನ್ಗೆ ಕಮಾಂಡರ್ ಕಾಯಿನ್ ಇರುವಂತಹ ಜಾಗನ ತಿಳಿಸ್ತೀವಿ ಅಂತ ಹೇಳ್ತಾರೆ. ಅದರಿಂದ ಮ್ಯಾಂಡಲೋರಿಯನ್ ಮೂನ್ ಆಫ್ ದ ಶಾಕರಿ ಕಡೆ ಹೊರಡ್ತಾನೆ. ಆ ಗ್ರಹ ತುಂಬಾನೇ ಮುಂದುವರೆದಿರುತ್ತೆ. ಆದ್ರೆ ತುಂಬಾನೇ ಅಪಾಯಕಾರಿ ಜನಗಳನ್ನ ಹೊಂದಿರುತ್ತೆ. ಈ ಜಾಗಕ್ಕೆ ಕ್ರಿಮಿನಲ್ ಅಂಡರ್ ವರ್ಲ್ಡ್ ಅಂತಾನೂ ಕರೀತಾರೆ. ಆದ್ರೂ ಮ್ಯಾಂಡಲೋರಿಯನ್ ಸ್ವಲ್ಪನೂ ತಲೆ ಕೆಡ್ಸ್ಕೊಳ್ದೆ ಆ ಸಿಟಿ ಒಳಗಡೆ ಹೋಗ್ತಾನೆ. ನಂತರ ಅವನು ಒಂದು ಮಂಕಿ ಹತ್ರ ಹೋಗಿ ಫುಡ್ ಆರ್ಡರ್ ಮಾಡೋ ತರ ಆ ಮಂಕಿನ ಸ್ವಲ್ಪ ಪರಿಚಯ ಮಾಡ್ಕೊಂಡು ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನ ಹತ್ರ ರೋಟ ಬಗ್ಗೆ ವಿಚಾರಿಸ್ತಾನೆ. ಹಾಗಾಗಿ ಆ ಮಂಕಿ ರೋಟ ಫೈಟ್ ಮಾಡುವಂತಹ ಜಾಗನ ತೋರ್ಸುತ್ತೆ. ಅವಾಗ ನಮ್ಗೆ ರೋಟನ ತೋರಿಸ್ತಾರೆ. ಇವನೊಬ್ಬ ಗ್ಲಾಡಿಯೇಟರ್ ಆಗಿರ್ತಾನೆ. ಇವನಿಗೆ ಕುಸ್ತಿ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಇದುವರೆಗೂ ಇವನನ್ನ ಯಾರ ಕೈಲೂ ಸೋಲ್ಸೋದಕ್ಕೆ ಆಗಿರೋದಿಲ್ಲ. ಅವನ ಕುಸ್ತಿನ ನೋಡೋದಕ್ಕೆ ಮ್ಯಾಂಡಲೋರಿಯನ್ ಕೂಡ ಬಂದಿರ್ತಾನೆ. ಯಥಾ ಪ್ರಕಾರ ಆ ಕುಸ್ತಿಲೆ ಈ ಸಲಿನೂ ರೋಟನ ಗೆಲ್ತಾನೆ. ಅವನ ಕುಸ್ತಿನ ನೋಡಿ ಜನಗಳೆಲ್ಲ ತುಂಬಾ ಖುಷಿ ಪಡ್ತಿರ್ತಾರೆ. ಅವನನ್ನ ಒಬ್ಬ ಹೀರೋ ತರ ಚೀರಪ್ ಮಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಕುಸ್ತಿ ಮುಗಿದ್ಮೇಲೆ ಮ್ಯಾಂಡಲೋರಿಯನ್ ಅವನನ್ನ ಭೇಟಿ ಮಾಡಿ ನಿನ್ನ ಅಂಕಲ್ ಮತ್ತೆ ಆಂಟಿ ಇಬ್ರು ನನ್ನನ್ನ ಇಲ್ಲಿ ಕಳ್ಸಿದಾರೆ. ನಾನ್ ನಿನ್ನ ಮತ್ತೆ ನಿನ್ನ ಗ್ರಹಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ರೋಟ ಅದರ ಅವಶ್ಯಕತೆ ಇಲ್ಲ. ನಾಳೆ ನನಗೆ ಕೊನೆ ಮ್ಯಾಚ್ ಇದೆ. ಅದನ್ನ ಗೆದ್ರೆ ಎಲ್ಲ ಲೆಕ್ಕ ಇತ್ಯರ್ಥ ಆಗುತ್ತೆ. ಅವಾಗ ನಾನು ಇಲ್ಲಿಂದ ಹೊರಗಡೆ ಬರ್ತೀನಿ. ಲಾರ್ಡ್ ಜಾನು ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದು ಒಳ್ಳೆ ಫೈಟರ್ ಆಗಿ ಕನ್ವರ್ಟ್ ಮಾಡಿದಾನೆ. ಅದಕ್ಕೋಸ್ಕರ ಅವನು ತುಂಬಾ ದುಡ್ಡನ್ನ ಖರ್ಚು ಮಾಡಿದಾನೆ. ನಾಳೆ ಮ್ಯಾಚ್ ಮುಗಿದ್ಮೇಲೆ ಅವನಿಗೂ ನನ್ಗೂ ಏನು ಸಂಬಂಧ ಇರೋದಿಲ್ಲ. ನನ್ಗೂ ಕೂಡ ಒಳ್ಳೆ ಫೈಟ್ ಮಾಸ್ಟರ್ ಅಂತ ಹೆಸರು ಬರುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಮ್ಯಾಂಡಲೋರಿಯನ್ ಅಲ್ಲಿಂದ ವಾಪಸ್ ಮತ್ತೆ ಮಂಕಿ ಹತ್ರ ಬಂದು ಮತ್ತೆ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಈ ಲಾರ್ಡ್ ಜಾನು ಎಲ್ಲಿ ಸಿಗ್ತಾನೆ ಅಂತ ಕೇಳ್ತಾನೆ. ಆದ್ರೆ ಮಂಕಿ ಅವನ್ ಮಾತನ್ನ ಕೇಳಿದ ಕೂಡ್ಲೆ ಅಂಗಡಿನ ಕ್ಲೋಸ್ ಮಾಡಿ ಒಳಗಡೆ ಸೇರ್ಕೊಂಡ್ ಬಿಡ್ತಾನೆ. ಆದ್ರೂ ಮ್ಯಾಂಡಲೋರಿಯನ್ ಗ್ರೋಗು ಸಹಾಯನ ತಗೊಂಡು ಮಂಕಿ ಅಂಗಡಿ ಒಳಗಡೆ ಹೋಗಿ ಮತ್ತೆ ಲಾರ್ಡ್ ಜಾನು ಬಗ್ಗೆ ಕೇಳ್ತಾನೆ. ಅವಾಗ ಮಂಕಿ ಭಯ ಪಡ್ಕೊಂಡು ಲಾರ್ಡ್ ಜಾನು ಒಂದೊಂದ್ ದಿನ ಒಂದೊಂದ್ ಕಡೆ ಇರ್ತಾನೆ. ಇವತ್ತು ಅವನು ನಿಮ್ಗೆ ಒಂದು ರೆಸ್ಟೋರೆಂಟ್ ನಲ್ಲಿ ಸಿಗಬಹುದು ಅಂತ ಹೇಳಿ ಆ ರೆಸ್ಟೋರೆಂಟ್ ಅಡ್ರೆಸ್ ಹೇಳ್ತಾನೆ. ಹಾಗಾಗಿ ಮ್ಯಾಂಡಲೋರಿಯನ್ ಆ ರೆಸ್ಟೋರೆಂಟ್ ಒಳಗಡೆ ಬಂದು ಅಲ್ಲಿ ಲಾರ್ಡ್ ಜಾನು ಇರಬಹುದಾ ಅಂತ ನೋಡ್ತಾನೆ. ಆದ್ರೆ ಅವನಿಗೆ ಅಲ್ಲಿರುವಂತಹ ಜನಗಳಲ್ಲಿ ಲಾರ್ಡ್ ಜಾನು ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವನು ಹ್ಯಾಂಕ್ಸ್ ಬೆರ್ತ್ ಹತ್ರ ಹೋಗಿ ನಾನು ಲಾರ್ಡ್ ಜಾನನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹ್ಯಾಂಕ್ಸ್ ಬೆರ್ತ್ ಏನು ಉತ್ತರ ಕೊಡೋದಿಲ್ಲ. ನೀನ್ ಇಲ್ಲಿಗೆ ಬಂದು ತುಂಬಾನೇ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿದ್ದವರೆಲ್ಲ ಮ್ಯಾಂಡಲೋರಿಯನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮ್ಯಾಂಡಲೋರಿಯನ್ ಮತ್ತೆ ಅವ್ರಗಳ ಮಧ್ಯೆ ತುಂಬಾ ಹೊತ್ತು ಫೈಟ್ ನಡೆಯುತ್ತೆ. ಆದ್ರೂ ಕೊನೆಗೆ ಮ್ಯಾಂಡಲೋರಿಯನ್ ಅವ್ರಗಳಿಗೆ ಚೆನ್ನಾಗಿ ಹೊಡೆದು ಹ್ಯಾಂಕ್ಸ್ ಬೆರ್ತ್ ಕಡೆ ಗನ್ನೇಮ್ ಮಾಡಿ ಮತ್ತೆ ಲಾರ್ಡ್ ಜಾನು ಎಲ್ಲಿದ್ದಾನೆ ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಲಾರ್ಡ್ ಜಾನುನೇ ಬಂದು ನಾನೇ ಲಾರ್ಡ್ ಜಾನು, ನನ್ನ ಆಫೀಸಿಗೆ ಬಾ, ಏನಿದ್ರು ಅಲ್ಲಿ ಮಾತಾಡೋಣ ಅಂತ ಹೇಳಿ ಅವನು ಮ್ಯಾಂಡಲೋರಿಯನ್ ಅವನ ಆಫೀಸ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ನಂತರ ಲಾರ್ಡ್ ಜಾನು ಮ್ಯಾಂಡಲೋರಿಯನ್ಗೆ ನೀನು ಯಾರು, ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಮ್ಯಾಂಡಲೋರಿಯನ್ ಅವನ ಹೆಸರನ್ನ ಹೇಳಿ ಪರಿಚಯ ಮಾಡ್ಕೊಂಡು ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಇದರಲ್ಲಿ ತುಂಬಾನೇ ದುಡ್ಡಿದೆ, ಇದರ ಬದಲಿಗೆ ನೀನು ರೋಟ ಹತ್ರ ಮಾಡ್ಕೊಂಡಿರುವಂತಹ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡು ಅಂತ ಹೇಳ್ತಾನೆ. ಅವಾಗ ಲಾರ್ಡ್ ಜಾನು ಅದು ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾಳೆ ನಾನು ಇದುವರೆಗೂ ಸಂಗ್ರಹಿಸಿರುವಂತಹ ಅತ್ಯಂತ ಕ್ರೂರ ಜೀವಿಗಳ ವಿರುದ್ಧ ಅವನು ಹೋರಾಡ್ತಾ ಇದ್ದಾನೆ. ಈ ಸಲ ಅವನು ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಈ ದುಡ್ಡನ್ನ ತಗೊಂಡೋಗಿ ರೋಟ ಸಾಯ್ತಾನೆ ಅಂತ ಪಂದ್ಯ ಕಟ್ಟೋ, ಅವಾಗ ನಿನಗೆ ಇನ್ನೂ ಸ್ವಲ್ಪ ಜಾಸ್ತಿ ಲಾಭ ಆಗುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಮ್ಯಾಂಡಲೋರಿಯನ್ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮತ್ತೆ ರೋಟ ಹತ್ರ ಬಂದು ಅವನಿಗೆ ಎಲ್ಲ ವಿಷಯನ ಎಕ್ಸ್ಪ್ಲೇನ್ ಮಾಡಿ ನಾಳೆ ನೀನು ಯಾವುದೇ ಕಾರಣಕ್ಕೂ ಪಂದ್ಯನ ಆಡ್ಬೇಡ, ನನ್ ಜೊತೆ ಬಂದ್ಬಿಡು. ಒಂದ್ ವೇಳೆ ನೀನು ನಾಳೆ ಏನಾದ್ರೂ ಈ ಪಂದ್ಯನ ಆಡಿದ್ರೆ ಪಕ್ಕ ಸಾಯ್ತೀಯಾ, ನನ್ ಮಾತನ್ನ ಕೇಳೋ, ಲಾರ್ಡ್ ಜಾನು ನಿನ್ನನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಆಗಿದ್ದಾನೆ. ನೀನು ಎಷ್ಟೇ ಎದುರಾಳಿಗಳನ್ನ ಸೋಲ್ಸಿದ್ರು ಕೂಡ ಅವನು ಮತ್ತೆ ಮತ್ತೆ ಬೇರೆ ಜೀವಿಗಳನ್ನ ನಿನ್ನ ಸಾಯಿಸೋದಕ್ಕೆ
ಮಾಡೋದಕ್ಕೆ ಕಳಿಸ್ತಾನೆ ಇರ್ತಾನೆ ಅಂತ ಹೇಳ್ತಾನೆ. ಆದ್ರೂ ರೋಟ ಅವನ್ ಮಾತನ್ನ ಕೇಳೋದಿಲ್ಲ. ಅಲ್ಲಿಗೆ ಗಾರ್ಡ್ಸ್ ಗಳನ್ನ ಕರೆದ್ಬಿಡ್ತಾನೆ. ಅದರಿಂದ ಗಾರ್ಡ್ಸ್ ಗಳು ಅಲ್ಲಿಗೆ ಒಂದು ಸ್ಮೋಕ್ ನ ಸ್ಪ್ರೆಡ್ ಮಾಡ್ತಾರೆ. ಅದರಿಂದ ಮ್ಯಾಂಡಲೋರಿಯನ್ ಮತ್ತೆ ಗ್ರೋಗು ಇಬ್ರು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಮ್ಯಾಂಡಲೋರಿಯನ್ಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಅವನು ಮೇಲ್ಗಡೆ ಎದ್ದಾಗ ಅವನಿಗೆ ಒಂದು ದಾರಿ ಕಾಣಿಸುತ್ತೆ. ಆ ದಾರಿಲಿ ಅವನು ಮುಂದೆ ಬಂದಾಗ ಫೈಟ್ ನಡೆಯುವಂತಹ ಸ್ಟೇಡಿಯಂ ಒಳಗಡೆ ಬಂದ್ಬಿಡ್ತಾನೆ. ಲಾರ್ಡ್ ಜಾನು ಪ್ಲಾನ್ ಮಾಡಿ ರೋಟ ಮತ್ತೆ ಮ್ಯಾಂಡಲೋರಿಯನ್ ಮಧ್ಯೆ ಫೈಟ್ ನಡೆಯೋ ತರ ಏರ್ಪಾಟ್ ಮಾಡಿರ್ತಾನೆ. ಅವನು ಗ್ರೋಗನ ಒಂದು ಪಂಜರದೊಳಗಡೆ ಕೂಡಾಕಿರ್ತಾನೆ. ರೋಟ ಕೂಡ ಲಾರ್ಡ್ ಜಾನುವಿನ ಕುತಂತ್ರ ತಿಳಿಯದೆ ಅವನು ಮ್ಯಾಂಡಲೋರಿಯನ್ ವಿರುದ್ಧ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಮ್ಯಾಂಡಲೋರಿಯನ್ ಕೂಡ ರೋಟ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡಿ ಲಾರ್ಡ್ ಜಾನು ತುಂಬಾನೇ ಎಂಜಾಯ್ ಮಾಡ್ತಿರ್ತಾನೆ. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಮ್ಯಾಂಡಲೋರಿಯನ್ ರೋಟನ ಸೋಲ್ಸ್ಬಿಡ್ತಾನೆ. ಅವಾಗ ಜನಗಳೆಲ್ಲ ರೋಟನ ಸಾಯಿಸ್ಬಿಡು ಅಂತ ಕೂಗ್ತಿರ್ತಾರೆ. ಅವ್ರನ್ನೆಲ್ಲ ನೋಡಿ ರೋಟಗೆ ಅವಾಗ ಅರ್ಥ ಆಗುತ್ತೆ, ಈ ಜನಗಳಿಗೆ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಬೇಕಾಗಿದೆ, ಇವರಿಗೆ ನನ್ ಮೇಲೆ ಯಾವುದೇ ರೀತಿ ಗೌರವ ಇಲ್ಲ ಅಂತ. ಆದ್ರೆ ಮ್ಯಾಂಡಲೋರಿಯನ್ ಹಾಗೆ ಮಾಡೋದಿಲ್ಲ. ಈ ಪಂದ್ಯದಲ್ಲಿ ನಾನೇ ಸೋಲನ್ನ ಒಪ್ಕೊಳ್ತೀನಿ, ಹಾಗಾಗಿ ರೋಟನೇ ಈ ಪಂದ್ಯದ ವಿನ್ನರ್, ಇವಾಗ್ಲಾದ್ರೂ ಅವನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಆದ್ರೆ ಅವಾಗ ಲಾರ್ಡ್ ಜಾನು ಅಲ್ಲಿಗೆ ಇನ್ನೂ ತುಂಬಾ ಕ್ರಿಯೇಚರ್ ಗಳನ್ನ ಅವ್ರ ವಿರುದ್ಧ ಫೈಟ್ ಮಾಡೋದಕ್ಕೆ ಬಿಡ್ತಾನೆ. ಆ ಜೀವಿಗಳನ್ನ ನೋಡಿದ್ಮೇಲೆ ರೋಟಗೆ ಲಾರ್ಡ್ ಜಾನುವಿನ ಕುತಂತ್ರ ಅರ್ಥ ಆಗುತ್ತೆ. ಹಾಗಾಗಿ ಅವನು ಕೂಡ ಮ್ಯಾಂಡಲೋರಿಯನ್ ಜೊತೆ ಸೇರ್ಕೊಂಡು ಆ ಜೀವಿಗಳ ವಿರುದ್ಧ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಂಬಾ ಕ್ರಿಯೇಚರ್ ಗಳು ಇರೋದ್ರಿಂದ ಅವರಿಗೆ ಅವುಗಳ ಜೊತೆ ಹೋರಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಆದ್ರೂ ಅವ್ರುಗಳು ಒಬ್ರಿಗೊಬ್ರು ಸಪೋರ್ಟ್ ತಗೊಂಡು ಆ ಕ್ರಿಯೇಚರ್ ಗಳಿಗೆ ಸಖತ್ತಾಗಿ ಹೊಡಿತಾ ಇರ್ತಾರೆ. ಆ ಸಮಯದಲ್ಲಿ ರೋಟ ಒಂದು ಜೀವಿನ ಎಸ್ಬಿಡ್ತಾನೆ. ಅದು ಎಲೆಕ್ಟ್ರಿಕ್ ವೈರಿಗೆ ಹೋಗಿ ಟಚ್ ಆಗ್ಬಿಡುತ್ತೆ. ಹಾಗಾಗಿ ಸ್ಟೇಡಿಯಂ ಸುತ್ತ ಇರುವಂತಹ ಲೇಸರ್ ಲೈಟ್ ಗಳು ಆಫ್ ಆಗ್ತವೆ. ಅದರಿಂದ ಸ್ಟೇಡಿಯಂ ಒಳಗಡೆ ಇದ್ದಂತಹ ಕ್ರಿಯೇಚರ್ ಗಳೆಲ್ಲ ಅಲ್ಲಿದ್ದಂತಹ ಜನಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಸಮಯದಲ್ಲಿ ಮ್ಯಾಂಡಲೋರಿಯನ್ ಗ್ರೋಗುನ ಪಂಜರದಿಂದ ರಿಲೀಸ್ ಮಾಡಿ ರೋಟನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ. ಅಷ್ಟೊತ್ತಿಗೆ ಸ್ಟೇಡಿಯಂ ಒಳಗಡೆ ಇದ್ದಂತಹ ಕ್ರಿಯೇಚರ್ ಗಳೆಲ್ಲ ಸಿಟಿ ಒಳಗಡೆ ನುಗ್ಗಿ ಸಿಕ್ ಅವ್ರನ್ನೆಲ್ಲ ಸಾಯಿಸ್ತಾ ಇರ್ತವೆ. ಅವಾಗ ರೋಟು ಒಂದು ವೆಹಿಕಲ್ ಒಳಗಡೆ ಹೋಗಿ ಮ್ಯಾಂಡಲೋರಿಯನ್ಗೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಗೆಳೆಯ, ನನ್ಗೆ ಅಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಿರ್ತಾನೆ. ಹಾಗಾಗಿ ಗ್ರೋಗು ಮತ್ತೆ ಮ್ಯಾಂಡಲೋರಿಯನ್ ಇಬ್ರು ಅವನಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೇನ್ ರೋಟೋ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು. ಅಷ್ಟರಲ್ಲಿ ಜೆಬ್ ಅಲ್ಲಿಗೆ ಅವರ ಸ್ಪೇಸ್ ಶಿಪ್ ನ ತಗೊಂಡ್ ಬರ್ತಾನೆ. ಅದರಿಂದ ರೋಟೋಗೆ ಬೇರೆ ದಾರಿ ಇಲ್ದೆ ಅವನು ಶರಣಾಗ್ತಾನೆ. ನಂತರ ಅವ್ರುಗಳು ಟಾಟೋಯಿನ್ ಗ್ರಹದ ಕಡೆ ಹೋಗ್ತಿರ್ತಾರೆ. ಅವಾಗ ರೋಟೋ ಮ್ಯಾಂಡಲೋರಿಯನ್ಗೆ, ನನ್ನ ಅಂಕಲ್ ಮತ್ತೆ ಆಂಟಿ ಇಬ್ರು ನೀನ್ ಅನ್ಕೊಂಡಿರೋಷ್ಟು ಒಳ್ಳೆಯವರಲ್ಲ, ಅವರು ನಮ್ಮಿಂದ ಕ್ರೈಮ್ ಲ್ಯಾಂಡ್ ನ ಕಿತ್ಕೊಂಡಿದ್ದಾರೆ. ನೀನೇನಾದ್ರೂ ನನ್ನನ್ನ ಅವ್ರಿಗೆ ಒಪ್ಸಿದ್ರೆ ಅವರು ನನ್ನನ್ನ ಸಾಯಿಸ್ಬಿಡ್ತಾರೆ. ನನ್ನನ್ನ ಬಿಟ್ಬಿಡು, ನಾನು ಯಾರಿಗೂ ಏನು ತೊಂದರೆ ಕೊಡೋದಿಲ್ಲ. ಗ್ಯಾಲಕ್ಸಿ ತುಂಬಾ ದೊಡ್ಡದಾಗಿದೆ, ನಾನು ಎಲ್ಲಾದ್ರೂ ಜೀವನ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವನ್ ಮಾತನ್ನ ಮ್ಯಾಂಡಲೋರಿಯನ್ ನಂಬೋದಿಲ್ಲ. ನಾನ್ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಗೆ ಕ್ವಾಯಿನ್ ನ ಅವಶ್ಯಕತೆ ಇದೆ. ಅವ್ನ್ ಎಲ್ಲಿದ್ದಾನೆ ಅನ್ನೋದು ನಿನ್ನ ಅಂಕಲ್ ಮತ್ತೆ ಆಂಟಿಗ್ ಮಾತ್ರ ಗೊತ್ತಿದೆ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿಸ್ಕೊಂಡು ರೋಟ, ನಿನ್ಗೆ ಕ್ವಾಯಿನ್ ತಾನೇ ಬೇಕಾಗಿರೋದು, ಅವನು ಎಲ್ಲಿದ್ದಾನೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಾನ್ ಅವನನ್ನ ನಿನಗ್ ತೋರಿಸ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಮ್ಯಾಂಡಲೋರಿಯನ್ ಅವನ ಸಹಾಯನ ತಗೊಂಡು ಕ್ವಾಯಿನ್ ಇರುವಂತಹ ಜಾಗದ ಹತ್ರ ಬಂದು ದೂರದಿಂದ ಅವನಿರುವಂತಹ ಜಾಗನ ಸ್ಕೋಪ್ ನಲ್ಲಿ ನೋಡ್ತಾ ಸೆಕ್ಯೂರಿಟಿ ಎಷ್ಟಿದೆ ಅಂತ ಚೆಕ್ ಮಾಡ್ತಿರ್ತಾರೆ. ಆ ಜಾಗದಲ್ಲಿ ತುಂಬಾನೇ ಸೆಕ್ಯೂರಿಟಿ ಗಾರ್ಡ್ಸ್ ಗಳಿರ್ತಾರೆ. ಅವಾಗ ನಮ್ಗೆ ಕ್ವಾಯಿನ್ ಯಾರು ಅನ್ನೋದನ್ನ ತೋರಿಸ್ತಾರೆ. ಅವನು ಬೇರೆ ಯಾರು ಅಲ್ಲ, ಲಾರ್ಡ್ ಜಾನುನೇ ಜಾನು ಕ್ವಾಯಿನ್. ಇದುವರೆಗೂ ಅವನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಲಾರ್ಡ್ ಜಾನು ಹೆಸರನ್ನ ಇಟ್ಕೊಂಡು ಸಿಟಿ ಒಳಗಡೆ ಎಲ್ಲ ಓಡಾಡ್ತಿರ್ತಾನೆ. ಆದ್ರೂ ಅವನನ್ನ ಯಾರಿಗೂ ಪತ್ತೆ ಮಾಡೋದಕ್ಕೆ ಆಗಿರೋದಿಲ್ಲ. ಹಾಗಾಗಿ ಅವನು ಅವನ ಗಾರ್ಡ್ಸ್ ಗಳಿಗೆ ಇಲ್ಲಿಗೆ ಮ್ಯಾಂಡಲೋರಿಯನ್ ಬರಬಹುದು, ಸೆಕ್ಯೂರಿಟಿನ ಇನ್ನೂ ತುಂಬಾ ಜಾಸ್ತಿ ಮಾಡಿ ಅಂತ ಹೇಳ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಮ್ಯಾಂಡಲೋರಿಯನ್ ಬಂದು ಜಾನು ಕ್ವಾಯಿನ್ ಗಾರ್ಡ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಅಲ್ಲಿರುವಂತಹ ಗಾರ್ಡ್ಸ್ ಗಳೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಅವಾಗ ಅಲ್ಲಿಗೆ ಜಿಪ್ ಕೂಡ ಬಂದು ಅವ್ರಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಹಾಂಗ್ಸ್ ಬ್ರೆತ್ ಕೂಡ ಮ್ಯಾಂಡಲೋರಿಯನ್ ಜೊತೆ ಫೈಟ್ ಮಾಡ್ತಿರ್ತಾನೆ. ಅವಾಗ ಮ್ಯಾಂಡಲೋರಿಯನ್ ಹೇಗೋ ಮಾಡಿ ಅವನನ್ನ ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಲಾರ್ಡ್ ಕ್ವೈನ್ ಅಲ್ಲಿಂದ ತಪ್ಪಿಸ್ಕೊಳ್ತಾ ಇರ್ತಾನೆ. ಅವಾಗ ಮ್ಯಾಂಡಲೋರಿಯನ್ ಅವನನ್ನ ಬಂಧಿಸಿ ಅವ್ರ ಹತ್ರ ಇರುವಂತಹ ಸ್ಪೇಸ್ ಶಿಪ್ ಇಂದಾನೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆದ್ರೂ ಗಾರ್ಡ್ಸ್ ಗಳು ಅವ್ರ ಹಿಂದೆ ಫಾಲೋ ಮಾಡ್ತಾ ಅವ್ರಗಳ ಕಡೆ ಶೂಟ್ ಮಾಡ್ತಿರ್ತಾರೆ. ಹಾಗಾಗಿ ಮ್ಯಾಂಡಲೋರಿಯನ್ ರೋಟೋ ಮತ್ತೆ ಗ್ರೋಗೋಗೆ ಬೇಗ ಶಿಪ್ ಇಂಜಿನ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿರ್ತಾನೆ. ಆದ್ರೆ ಅವರಿಗೆ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗಾಗಿ ಗ್ರೋಗೋ ಯಾವ್ದ್ಯಾವ್ದೋ ಬಟನ್ ಪ್ರೆಸ್ ಮಾಡ್ತಿರುತ್ತೆ. ಅದು ಮಿಸೈಲ್ ಗಳ ಬಟನ್ ಆಗಿರುತ್ತೆ. ಅದರಿಂದ ಮಿಸೈಲ್ ಗಳು ಅವ್ರಗಳ ಕಡೆ ಫೈರ್ ಆಗ್ತಿರ್ತವೆ. ಆದ್ರೂ ಅವುಗಳಿಂದ ಹೇಗೋ ಬಚಾವಾಗಿ ಮ್ಯಾಂಡಲೋರಿಯನ್ ಅವನ ಸ್ಪೇಸ್ ಶಿಪ್ ಹತ್ರ ಬರ್ತಾನೆ. ಅವ್ರುಗಳು ಒಳಗಡೆ ಹೋದ್ ಕೂಡ್ಲೆ ರೋಟೋ ಅವ್ರ ಹಿಂದೆ ಬರ್ತಿರುವಂತಹ ಗಾರ್ಡ್ಸ್ ಗಳನ್ನ ತಡೆದು ಅವರನ್ನ ಶಿಪ್ ಇಂದ ಹೊರಗಡೆ ತಳ್ಬಿಡ್ತಾನೆ. ಹಾಗಾಗಿ ಅವ್ರುಗಳು ತುಂಬಾ ಸೇಫ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಅವ್ರುಗಳು ಲೈಟ್ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡ್ಕೊಂಡು ನ್ಯೂ ರಿಪಬ್ಲಿಕ್ ಟೀಮ್ ಇರುವಂತಹ ಜಾಗದ ಹತ್ರ ಬಂದು ಜಾನು ಕ್ವಾಯಿನ್ ನ ಕಾನಲ್ಗೆ ಒಪ್ಪಿಸ್ತಾರೆ.
ಅವನ ಕೆಲ್ಸನ ನೋಡಿ ಕಾನಲ್ ಮ್ಯಾಂಡಲೋರಿಯನ್ ತುಂಬಾ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಅವಾಗ ಮ್ಯಾಂಡಲೋರಿಯನ್ ಅವರಿಗೆ ನನಗೆ ಸ್ವಲ್ಪ ದಿನ ರೆಸ್ಟ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವರು ಕೂಡ ಒಪ್ಕೊಳ್ತಾರೆ. ಹಾಗಾಗಿ ಮ್ಯಾಂಡಲೋರಿಯನ್ ಅವನ ಹೋಮ್ ಲ್ಯಾಂಡಿಗೆ ಬಂದು ರೆಸ್ಟ್ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಅವನ ಸ್ಪೇಸ್ ಶಿಪ್ ನ ರೀಪ್ರೋಗ್ರಾಮ್ ಮಾಡೋದಕ್ಕೆ ಆಂಜೆಲನ್ ಪ್ರಜಾತಿಯ ಜೀವಿಗಳು ಬರ್ತಾರೆ. ಇವ್ರಗಳ ಕೆಲಸ ರೋಬೋಟ್ಸ್ ಗಳು ಮತ್ತೆ ಸ್ಪೇಸ್ ಶಿಪ್ ಗಳನ್ನ ರಿಪೇರ್ ಮಾಡೋದಾಗಿರುತ್ತೆ. ಹಾಗಾಗಿ ಅವ್ರುಗಳು ಮ್ಯಾಂಡಲೋರಿಯನ್ ಸ್ಪೇಸ್ ಶಿಪ್ ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಗಳ ಜೊತೆ ಗ್ರೋಗು ಕೂಡ ಸೇರ್ಕೊಳ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರೋಟನ ಕರ್ಕೊಂಡು ಹೋಗೋದಕ್ಕೆ ಒಂದು ಸ್ಪೇಸ್ ಶಿಪ್ ಬರುತ್ತೆ. ಹಾಗಾಗಿ ರೋಟೋ ಅಲ್ಲಿಂದ ಅವನ ಗ್ರಹಕ್ಕೆ ವಾಪಸ್ ಹೋಗ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಮ್ಯಾಂಡಲೋರಿಯನ್ ಅವನ ಸ್ಪೇಸ್ ಶಿಪ್ ನಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಚೆಕ್ ಮಾಡ್ತಿರ್ತಾನೆ. ಅವಾಗ ಅಲ್ಲಿಗೆ ಒಂದು ರೋಬೋಟ್ ಎಂಟ್ರಿ ಕೊಡುತ್ತೆ. ಅದನ್ನ ನೋಡಿ ಮ್ಯಾಂಡಲೋರಿಯನ್ ಗ್ರೋಗೋ ಮತ್ತೆ ಆಂಜೆಲನ್ ಜೀವಿಗಳನ್ನ ಎಪ್ಸಿ ಹೊರ್ಗಡೆ ಯಾರೋ ಬಂದಿದ್ದಾರೆ, ನೀವೆಲ್ಲ ಇಲ್ಲಿಂದ ಹೊರ್ಗಡೆ ಹೋಗಿ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸಿ ಸ್ಪೇಸ್ ಶಿಪ್ ನಲ್ಲಿರುವಂತಹ ವಿಂಡೋಸ್ ಗಳನ್ನೆಲ್ಲ ಕ್ಲೋಸ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಆ ರೋಬೋಟ್ ಅವನ ಸ್ಪೇಸ್ ಶಿಪ್ ಮೇಲ್ಗಡೆ ಬಂದ್ಬಿಡುತ್ತೆ. ಅದರಿಂದ ಮ್ಯಾಂಡಲೋರಿಯನ್ ಅವನ ಮಾಸ್ಕ್ ಇಂದ ಸ್ಕ್ಯಾನ್ ಮಾಡಿ ಆ ರೋಬೋಟ್ ಎಲ್ಲಿದೆ ಅಂತ ತಿಳ್ಕೊಂಡು ಆ ಜಾಗಕ್ಕೆ ಬಾಂಬ್ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಹಾಗಾಗಿ ಆ ರೋಬೋಟ್ ಕೆಳಗಡೆ ಬೀಳುತ್ತೆ. ಅವಾಗ ಅದಕ್ಕೆ ಮ್ಯಾಂಡಲೋರಿಯನ್ ಶೂಟ್ ಮಾಡುವಷ್ಟರಲ್ಲಿ ಆ ರೋಬೋಟ್ ಅಲ್ಲಿಂದ ತಪ್ಸ್ಕೊಂಡ್ ಬಿಡುತ್ತೆ. ಅದರಿಂದ ಮ್ಯಾಂಡಲೋರಿಯನ್ ಅದನ್ನ ಹಿಡಿಯೋದಕ್ಕೆ ಅಂತ ಅದ್ರ ಹಿಂದೆನೆ ಹೋಗ್ತಿರ್ತಾನೆ. ಅವಾಗ ಅವನು ಒಂದು ಟ್ರ್ಯಾಪ್ ನಲ್ಲಿ ಸಿಗಾಕೊಂಡು ಲಾಕ್ ಆಗ್ಬಿಡ್ತಾನೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ರೋಬೋಟ್ ಜೊತೆ ಬಂದಿರುವಂತಹ ನಾಯಿ ಆಂಜೆಲನ್ ಜೀವಿಗಳಲ್ಲಿ ಒಂದನ್ನ ಇಟ್ಕೊಂಡ್ ಬಿಟ್ಟಿರುತ್ತೆ. ಹಾಗಾಗಿ ಆ ಜೀವಿಗೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ. ಈ ಕಡೆ ಮ್ಯಾಂಡಲೋರಿಯನ್ ಇರುವಂತಹ ಜಾಗಕ್ಕೆ ರೋಬೋಟ್ ವಾಪಸ್ ಬಂದು ಅಲ್ಲಿಗೆ ಒಂದು ಸ್ಪೇಸ್ ಶಿಪ್ ನ ಕರೆಸಿ ಮ್ಯಾಂಡಲೋರಿಯನ್ ಅಲ್ಲಿಂದ ಕರ್ಕೊಂಡು ಹೋಗ್ತಿರುತ್ತೆ. ಅದನ್ನೆಲ್ಲ ಗ್ರೋಗೋ ಮತ್ತೆ ಆಂಜೆಲನ್ ಜೀವಿಗಳು ಮರೆಯಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತವೆ. ಆ ಸಮಯದಲ್ಲಿ ರೋಬೋಟ್ ಆ ಟ್ವಿನ್ಸ್ ಗಳ ಜೊತೆ ಮಾತಾಡ್ತಿರೋದು ಅವುಗಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಕೆಲಸ ಅವ್ರದೇ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಡೇನೆ ಗ್ರೋಗೋ ಮತ್ತೆ ಆಂಜೆಲನ್ ಜೀವಿಗಳು ಮ್ಯಾಂಡಲೋರಿಯನ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಟಾಟೋಯಿನ್ ಗ್ರಹದ ಕಡೆ ಹೋಗ್ತಿರ್ತಾರೆ. ಈ ಕಡೆ ರೋಬೋಟ್ ಮ್ಯಾಂಡಲೋರಿಯನ್ ನ ಟಾಟೋಯಿನ್ ಗ್ರಹದೊಳಗಡೆ ಕರ್ಕೊಂಡ್ ಬಂದು ಅವನನ್ನ ಆ ಟ್ವಿನ್ಸ್ ಗಳಿಗೆ ಒಪ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿರುತ್ತೆ. ಆ ಸಮಯದಲ್ಲಿ ಡಾಗ್ ಇಟ್ಕೊಂಡ್ ಬಂದಂತಹ ಆಂಜೆಲನ್ ಜೀವಿ ಅಲ್ಲಿಂದ ತಪ್ಸ್ಕೊಂಡ್ ಬಿಡುತ್ತೆ. ಇನ್ನೊಂದ್ ಕಡೆ ಗ್ರೋಗೋ ಮತ್ತೆ ಆಂಜೆಲನ್ ಜೀವಿಗಳು ಕೂಡ ಟಾಟೋಯಿನ್ ಗ್ರಹದೊಳಗಡೆ ಬಂದು ಅವರ ಸ್ಪೇಸ್ ಶಿಪ್ ನ ಒಂದು ಕಾಡ್ ಒಳಗಡೆ ಲ್ಯಾಂಡ್ ಮಾಡ್ತಿರ್ತಾರೆ. ನಂತರ ಅವ್ರುಗಳು ಅಲ್ಲಿಂದ ಆ ಟ್ವಿನ್ಸ್ ಗಳಿರುವಂತಹ ಜಾಗದ ಕಡೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಪೇಸ್ ಶಿಪ್ ಇಂದ ತಪ್ಸ್ಕೊಂಡಿರುವಂತಹ ಆಂಜೆಲನ್ ಜೀವಿ ಕೂಡ ಬಂದ್ಬಿಡುತ್ತೆ. ಅದನ್ನ ನೋಡಿ ಉಳಿದಂತಹ ಜೀವಿಗಳೆಲ್ಲ ಸಖತ್ ಖುಷಿ ಪಡ್ತಿರ್ತವೆ. ನಂತರ ಆ ಜೀವಿ ಆ ಟ್ವಿನ್ಸ್ ಗಳಿರುವಂತಹ ಜಾಗಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿರುತ್ತೆ. ಸ್ವಲ್ಪ ಸಮಯದ ನಂತರ ಅವ್ರಗಳಿಗೆ ಒಂದು ಪೈಪ್ ಸಿಗುತ್ತೆ. ಹಾಗಾಗಿ ಅವ್ರಗಳೆಲ್ಲ ಆ ಪೈಪ್ ಒಳಗಡೆ ಹೋಗ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ರೋಬೋಟ್ ಮ್ಯಾಂಡಲೋರಿಯನ್ ಆ ಟ್ವಿನ್ಸ್ ಹತ್ರ ಕರ್ಕೊಂಡ್ ಬರುತ್ತೆ. ಅವಾಗ ಅವ್ರುಗಳು ಮ್ಯಾಂಡಲೋರಿಯನ್ ಮಾಸ್ಕ್ ಅನ್ನ ರಿಮೂವ್ ಮಾಡಿಸಿ, ನೀನ್ ನಮ್ಗೆ ಕೊಟ್ಟಿರುವಂತಹ ಮಾತನ್ನ ಬ್ರೇಕ್ ಮಾಡಿದ್ಯಾ, ಅದಕ್ಕೋಸ್ಕರ ನಿನ್ಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಅವರು ರ್ಯಾಟೋನ ಬಂಧಿಸಿರೋದನ್ನ ತೋರಿಸ್ತಾರೆ. ಅವನನ್ನ ನೋಡಿದ ಕೂಡಲೇ ಮ್ಯಾಂಡಲೋರಿಯನ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅದರಿಂದ ಅವನು ಆ ಟ್ವಿನ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅಷ್ಟಲ್ಲಿ ಅವ್ರುಗಳು ಅವನನ್ನ ಅಂಡರ್ ಗ್ರೌಂಡ್ ನಲ್ಲಿರುವಂತಹ ನೀರು ಒಳಗಡೆ ಬೀಳಿಸ್ಬಿಡ್ತಾರೆ. ಅಲ್ಲಿ ಕೆಲವು ಕ್ರಿಯೇಚರ್ ಗಳು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ಮ್ಯಾಂಡಲೋರಿಯನ್ ಅವುಗಳ ಜೊತೆ ಹೋರಾಡೋದಕ್ಕೆ ಶುರು ಮಾಡ್ತಾನೆ. ಆ ಕ್ರಿಯೇಚರ್ ಗಳು ತುಂಬಾ ವಿಚಿತ್ರವಾಗಿರ್ತವೆ. ಆದ್ರೂ ಹೇಗೋ ಮಾಡಿ ಮ್ಯಾಂಡಲೋರಿಯನ್ ಆ ಕ್ರಿಯೇಚರ್ ಗಳನ್ನ ಒಂದೊಂದಾಗಿ ಸಾಯಿಸ್ತಾ ಇರ್ತಾನೆ. ಹಾಗಾಗಿ ಆ ಕ್ರಿಯೇಚರ್ ಗಳು ಒಟ್ಟಿಗೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ್ಲೂ ಕೂಡ ಮ್ಯಾಂಡಲೋರಿಯನ್ ಅವುಗಳ ಜೊತೆ ಹೋರಾಡ್ತಾ ಅವುಗಳನ್ನ ಸಾಯಿಸ್ಬಿಡ್ತಾನೆ. ನಂತರ ಅವನು ಅವನ ಮಾಸ್ಕ್ ಅನ್ನ ತಗೊಳ್ಳೋದಕ್ಕೆ ಅಂತ ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಅವನ ಹಿಂದೆ ಒಂದು ದೈತ್ಯಕಾರದ ಮೋನ್ಸ್ಟರ್ ಜೀವಿ ಬರುತ್ತೆ. ಅದು ನೋಡೋದಕ್ಕೆ ಬೃಹದಾಕಾರದ ಪೈಥನ್ ತರ ಕಾಣ್ತಿರುತ್ತೆ. ಅದು ಇಮಿಡಿಯೇಟ್ ಆಗಿ ಮ್ಯಾಂಡಲೋರಿಯನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಮ್ಯಾಂಡಲೋರಿಯನ್ ಅಲ್ಲೇ ನೀರೊಳಗಡೆ ಇದ್ದಂತಹ ಒಂದು ಬರ್ಜಿನ ತಗೊಂಡು ಅದರಿಂದ ಆ ಕ್ರಿಯೇಚರ್ ಗೆ ಡ್ಯಾಮೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದರಿಂದ ಆ ಕ್ರಿಯೇಚರ್ ಗೆ ಏನೂ ಆಗೋದಿಲ್ಲ. ಅದು ಮತ್ತೆ ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಹಾಗಾಗಿ ಮ್ಯಾಂಡಲೋರಿಯನ್ ಅದರಿಂದ ತಪ್ಪಿಸ್ಕೊಳ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನಿಗೆ ಅವನ ಹೆಲ್ಮೆಟ್ ಸಿಕ್ಬಿಡುತ್ತೆ. ಹಾಗಾಗಿ ಅವನು ಅದನ್ನ ಹಾಕೊಂಡು ಸ್ವಲ್ಪ ಮೇಲ್ಗಡೆ ಬಂದು ಮತ್ತೆ ಕೆಳಗಡೆ ಹಾರಿ ಅವನ ಹತ್ರ ಇರುವಂತಹ ಬರ್ಜಿಯಿಂದ ಆ ಕ್ರಿಯೇಚರ್ ಗೆ ಚುಚ್ಬಿಡ್ತಾನೆ. ಅವಾಗ ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬಿಡುತ್ತೆ. ಹಾಗಾಗಿ ಅದು ತುಂಬಾ ಕೋಪದಲ್ಲಿ ಮ್ಯಾಂಡಲೋರಿಯನ್ನ ಇಟ್ಕೊಂಡು ಅವನನ್ನ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಆ ಸಮಯದಲ್ಲಿ ಮ್ಯಾಂಡಲೋರಿಯನ್ ಆ ಕ್ರಿಯೇಚರ್ ಅಲ್ಲನ್ನ ಕಟ್ ಮಾಡ್ಬಿಡ್ತಾನೆ. ಅದರಿಂದ ಅದು ಅವನನ್ನ ಬಿಟ್ಬಿಡುತ್ತೆ. ಆದ್ರೆ ಅದರ ಒಂದು ಹಲ್ಲಿಂದ ಮ್ಯಾಂಡಲೋರಿಯನ್ಗೆ ಇಂಜುರಿ ಆಗಿರುತ್ತೆ. ಹಾಗಾಗಿ ಅವನು ಒಂದ್ ಕಡೆ ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾನೆ. ಇನ್ನೇನು ಆ ಕ್ರಿಯೇಚರ್ ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಗ್ರೋಗೋ ಬಂದು ಮ್ಯಾಂಡಲೋರಿಯನ್ಗೆ ಸಿಗ್ನಲ್ ಕೊಟ್ಟು ಒಂದು ಬಾಂಬ್ ನ ಪೈಪ್ ನಲ್ಲಿರುವಂತಹ ಜಾಲರಿಗೆ ಫಿಕ್ಸ್ ಮಾಡಿ ಅದು ಅಲ್ಲಿಂದ ದೂರ ಹೋಗ್ಬಿಡುತ್ತೆ. ಅವಾಗ ಆ ಬಾಂಬ್ ಬ್ಲಾಸ್ಟ್ ಆಗಿ ಪೈಪ್ ನಲ್ಲಿದ್ದಂತಹ ಜಾಲರಿ ಪೀಸ್ ಪೀಸ್ ಆಗ್ಬಿಡುತ್ತೆ. ಅದರಿಂದ ಆ ಪೈಪ್ ಒಳಗಡೆ ನೀರ್ ನುಗ್ಗುತ್ತೆ. ಅದನ್ನ ನೋಡಿ ಮ್ಯಾಂಡಲೋರಿಯನ್ ಇಮಿಡಿಯೇಟ್ ಆಗಿ ಆ ಪೈಪ್ ಒಳಗಡೆ ಹೋಗ್ತಾನೆ. ಹಾಗಾಗಿ ಅವ್ರುಗಳು ಸ್ವಲ್ಪ ಸಮಯದ ನಂತರ ಒಂದು ನದಿ ಒಳಗಡೆ ಬಂದು ಬೀಳ್ತಾರೆ. ನಂತರ ಮ್ಯಾಂಡಲೋರಿಯನ್ ಗ್ರೋಗೋ ಮತ್ತೆ ಆಂಜೆಲನ್ ಜೀವಿಗಳನ್ನ ಕರ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ಕಾಡೊಳಗಡೆ ಹೋಗ್ಬಿಡ್ತಾನೆ. ಅವ್ನ್ ತಪ್ಪಿಸ್ಕೊಂಡಿದ್ರಿಂದ ಆ ಟ್ವಿನ್ಸ್ ಗಳು ಅವರ ಸೈನಿಕರಿಗೆ ಇವಾಗ್ಲೇ ಎಲ್ರು ಕಾಡೊಳಗಡೆ ಹೋಗಿ ಮ್ಯಾಂಡಲೋರಿಯನ್ನ ಸಾಯಿಸ್ಬಿಡಿ ಅಂತ ಆರ್ಡರ್ ಮಾಡ್ತಾರೆ. ಅದರಿಂದ ಅವ್ರುಗಳೆಲ್ಲ ಮ್ಯಾಂಡಲೋರಿಯನ್ನ ಹುಡ್ಕೋದಕ್ಕೆ ಅಂತ ಹೊರಡ್ತಾರೆ. ಅವನನ್ನ ಹುಡ್ಕೋದಕ್ಕೆ ಅನೇಕ ಕ್ರಿಯೇಚರ್ ಗಳನ್ನು ಕೂಡ ರಿಲೀಸ್ ಮಾಡ್ತಾರೆ. ಎಲ್ರು ಕಾಡೊಳಗಡೆ ನುಗ್ಗಿ ಎಲ್ಲ ಕಡೆ ಮ್ಯಾಂಡಲೋರಿಯನ್ನ ಹುಡುಕ್ತಾ ಇರ್ತಾರೆ. ಆ ಸಮಯದಲ್ಲಿ ಮ್ಯಾಂಡಲೋರಿಯನ್ ಎಲ್ಲಾ ಜೀವಿಗಳನ್ನ
ಅವಳನ್ನ ಅವ್ರುಗಳು ಬಂದಿರುವಂತಹ ಸ್ಪೇಸ್ಶಿಪ್ ಹತ್ರ ಕರ್ಕೊಂಡ್ ಬಂದು ಎಲ್ರು ಇವಾಗ್ಲೇ ಇಲ್ಲಿಂದ ಹೊರಡಿ, ಈ ಸ್ಪೇಸ್ಶಿಪ್ ನಲ್ಲಿ ನಾನು ಬರೋದಕ್ಕಾಗೋದಿಲ್ಲ, ನನ್ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಿರ್ತಾನೆ. ಆದ್ರಿಂದ ಗ್ರೋಗೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಮ್ಯಾಂಡಲೋರಿಯನ್ ಕಾಡ್ ಒಳಗಡೆ ಬರ್ತಿದ್ದಂತಹ ಒಂದು ರೋಬೋಟ್ಗೆ ಹೊಡೆದು ಅದರ ಹತ್ರ ಇದ್ದಂತಹ ಗನ್ನ ಕಿತ್ಕೊಂಡು ಅದರಿಂದ ರೋಬೋಟ್ ನ ಡಿಸ್ಟ್ರಾಯ್ ಮಾಡಿ ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಸಿಕ್ತಂತಹ ರೋಬೋಟ್ಸ್ ಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಿರ್ತಾನೆ. ಆದ್ರೆ ಸಮಯ ಕಳಿತಾ ಕಳಿತಾ ಅವನ ಎನರ್ಜಿ ತುಂಬಾ ಕಮ್ಮಿ ಆಗ್ತಿರುತ್ತೆ. ಯಾಕಂದ್ರೆ ಅವಾಗ್ಲೇ ಆವಿನ ತರ ಇರುವಂತಹ ಕ್ರಿಯೇಚರ್ ಇಂದ ಅವನಿಗೆ ಇಂಜುರಿ ಆಗಿತ್ತಲ್ಲ, ಅದು ಇನ್ಫೆಕ್ಷನ್ ಆಗಿ ಅದರ ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಆದ್ರಿಂದ ಹಾಗಾಗಿ ಮ್ಯಾಂಡಲೋರಿಯನ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಆ ಕಾಡ್ ಒಳಗಡೆ ಇರುವಂತಹ ಕ್ರಿಮಿಕೀಟಗಳೆಲ್ಲ ಅವನ್ ಮೇಲ್ಗಡೆ ಬಂದು ಎಲ್ಲಾ ಕಡೆ ಓಡಾಡ್ತಿರ್ತವೆ. ಅಷ್ಟರಲ್ಲಿ ಅಲ್ಲಿಗೆ ಗ್ರೋಗೋ ಬಂದು ಅವುಗಳನ್ನ ಅಲ್ಲಿಂದ ಓಡಿಸ್ಬಿಡುತ್ತೆ. ಅದು ಆಂಜೆಲಿಯನ್ ಜೀವಿಗಳನ್ನ ಅಲ್ಲಿಂದ ಕಳಿಸಿ ಮ್ಯಾಂಡಲೋರಿಯನ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಇಲ್ಲೇ ಉಳ್ಕೊಂಡಿರುತ್ತೆ. ಹಾಗಾಗಿ ಅದು ಮ್ಯಾಂಡಲೋರಿಯನ್ಗೆ ಆಗಿರುವಂತಹ ಗಾಯನ ನೋಡಿ ಅದರ ಶಕ್ತಿನ ಯೂಸ್ ಮಾಡಿ ಆ ಗಾಯನ ಕ್ಯೂರ್ ಮಾಡ್ಬಿಡುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ರೋಬೋಟ್ಸ್ ಗಳು ಬಂದ್ಬಿಡ್ತವೆ. ಅವುಗಳನ್ನ ನೋಡಿ ಗ್ರೋಗೋ ಇಮಿಡಿಯೇಟ್ ಆಗಿ ಮ್ಯಾಂಡಲೋರಿಯನ್ ಮೇಲೆ ಗಿಡಗಳ ಸೊಪ್ಪನ್ನ ಮುಚ್ಚಿ ಅವನು ಯಾರಿಗೂ ಕಾಣ್ದಿರೋ ಹಾಗೆ ಮಾಡ್ಬಿಡುತ್ತೆ. ಆದ್ರಿಂದ ರೋಬೋಟ್ಸ್ ಗಳಿಗೆ ಮ್ಯಾಂಡಲೋರಿಯನ್ ಅಲ್ಲಿರೋದು ಗೊತ್ತಾಗೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ಗ್ರೋಗೋ ಅಲ್ಲೇ ಪಕ್ಕದಲ್ಲಿದ್ದಂತಹ ನೀರ್ನ ತಗೊಂಡು ಆ ನೀರ್ನ ಮ್ಯಾಂಡಲೋರಿಯನ್ಗೆ ಕುಡ್ಸಿ ಅವನ ದೇಹನ ಬೆಚ್ಚಗಿಡೋದಕ್ಕೆ ಅಂತ ಮಣ್ಣಲ್ಲಿ ಒಂದು ಗೂಡನ್ನ ರೆಡಿ ಮಾಡಿ ಅದರ ಶಕ್ತಿನ ಯೂಸ್ ಮಾಡಿ ಮ್ಯಾಂಡಲೋರಿಯನ್ ಆ ಗೂಡು ಒಳಗಡೆ ಕಳ್ಸುತ್ತೆ. ಅದಾದ್ಮೇಲೆ ಒಂದೆರಡು ದಿನಗಳು ಕಳಿತವೆ. ಹಾಗಾಗಿ ಗ್ರೋಗೋಗೆ ತುಂಬಾ ಹಸುವಾಗ್ತಿರುತ್ತೆ. ಆದ್ರಿಂದ ಅವನು ಕಾಡೊಳಗಡೆ ಹಾರ್ತಿರುವಂತಹ ಕೀಟಗಳನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅವನಿಗೆ ಕಾಡ್ ಒಳಗಡೆ ಯಾವ್ದೋ ಜೀವಿ ಇರೋದು ಗೊತ್ತಾಗ್ಬಿಡುತ್ತೆ. ಅದು ಮೀನನ್ನ ಹಿಡಿದು ಸುಡ್ತಾ ಇರುತ್ತೆ. ಹಾಗಾಗಿ ಗ್ರೋಗೋ ಆ ಜೀವಿಗೆ ಗೊತ್ತಾಗ್ದಿರೋ ಹಾಗೆ ಒಂದು ಮೀನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿ ಅದನ್ನ ತಿಂದು ಅವತ್ ರಾತ್ರಿ ಕಳಿಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮ್ಯಾಂಡಲೋರಿಯನ್ಗೆ ಪ್ರಜ್ಞೆ ಬಂದಿರುತ್ತೆ. ಹಾಗಾಗಿ ಅವನು ಮೇಲ್ಗಡೆ ಎದ್ದು ಗೂಡಿಂದ ಹೊರಗಡೆ ಬಂದಿರ್ತಾನೆ. ಅವನನ್ನ ನೋಡಿ ಗ್ರೋಗೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಅವರಿಗೆ ಕಾಡು ಒಳಗಡೆ ಒಂದು ಸ್ಪೇಸ್ಶಿಪ್ ಸಿಗುತ್ತೆ. ಹಾಗಾಗಿ ಅವ್ರುಗಳು ಆ ಸ್ಪೇಸ್ಶಿಪ್ ಒಳಗಡೆ ಹೋಗಿ ಅದು ಚೆನ್ನಾಗಿದೆಯಾ ಅಂತ ನೋಡ್ತಿರ್ತಾರೆ. ಅಷ್ಟರಲ್ಲಿ ಒಂದು ಜೀವಿ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ಬಿಡುತ್ತೆ. ಅವಾಗ ಮ್ಯಾಂಡಲೋರಿಯನ್ ಅದಕ್ಕೆ ಚೆನ್ನಾಗಿ ಹೊಡೆದು ಅವನ ಹತ್ರ ಇರುವಂತಹ ಕತ್ತಿಯಿಂದ ಆ ಕ್ರಿಯೇಚರ್ ನ ಸಾಯಿಸ್ಬಿಡ್ತಾನೆ. ನಂತರ ಅವನು ಆ ಸ್ಪೇಸ್ಶಿಪ್ ಸ್ಟಾರ್ಟ್ ಆಗುತ್ತಾ ಅಂತ ನೋಡ್ತಾನೆ. ಅದೃಷ್ಟವಶಾತ್ ಅದು ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿ ಅವ್ರುಗಳು ಆ ಸ್ಪೇಸ್ಶಿಪ್ ನ ತಗೊಂಡು ಆರ್ಟ್ವಿನ್ಸ್ ಗಳಿರುವಂತಹ ಜಾಗದ ಹತ್ರ ಬರ್ತಿರ್ತಾರೆ. ಅವಾಗ ಕೆಲವು ರೋಬೋಟ್ಸ್ ಗಳು ಅವ್ರ ಹಿಂದೆ ಬಂದು ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದ್ರೂ ಮ್ಯಾಂಡಲೋರಿಯನ್ ಸ್ವಲ್ಪನೂ ಭಯ ಪಡದೆ ಸ್ಪೇಸ್ಶಿಪ್ ನ ತಗೊಂಡು ಆರ್ಟ್ವಿನ್ಸ್ ಗಳಿರುವಂತಹ ಜಾಗದೊಳಗಡೆ ನುಗ್ಬಿಡ್ತಾನೆ. ಅವಾಗ ಸ್ಪೇಸ್ಶಿಪ್ ಸುತ್ತ ಎಲ್ಲಾ ರೋಬೋಟ್ಸ್ ಗಳು ಕವರ್ ಆಗಿ ಮ್ಯಾಂಡಲೋರಿಯನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಿರ್ತವೆ. ಹಾಗಾಗಿ ಮ್ಯಾಂಡಲೋರಿಯನ್ ಸ್ಪೇಸ್ಶಿಪ್ ಡೋರ್ ನ ಓಪನ್ ಮಾಡಿ ಅದ್ರೊಳಗಡೆ ಇದ್ದಂತಹ ಒಂದು ವೆಹಿಕಲ್ ನ ತಗೊಂಡು ಎಲ್ಲ ರೋಬೋಟ್ಸ್ ಗಳಿಗೆ ಶೂಟ್ ಮಾಡ್ತಾ ಅವುಗಳನ್ನ ಡಿಸ್ಟ್ರಾಯ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅವನಿಗೂ ಮತ್ತೆ ರೋಬೋಟ್ಸ್ ಗಳ ಮಧ್ಯೆ ತುಂಬಾ ಸಮಯ ಫೈಟ್ ನಡೆಯುತ್ತೆ. ಅವಾಗ ಕಾವಲಾಗಿರುವಂತಹ ರೋಬೋಟ್ಸ್ ಗಳು ಕೂಡ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವು ತುಂಬಾನೇ ದೊಡ್ಡದಾಗಿರ್ತವೆ. ಹಾಗಾಗಿ ಅವುಗಳ ಜೊತೆ ಮ್ಯಾಂಡಲೋರಿಯನ್ಗೆ ಹೋರಾಡೋದಕ್ಕೆ ಆಗ್ತಿರೋದಿಲ್ಲ. ಅದನ್ನ ನೋಡಿ ಗ್ರೋಗೋ ಒಂದು ರೋಬೋಟ್ ಒಳಗಡೆ ಹೋಗಿ ಅದ್ರೊಳಗಡೆ ಇರುವಂತಹ ವೈರ್ ನ ಕಟ್ ಮಾಡಿ ಶಾರ್ಟ್ ಮಾಡ್ಬಿಡುತ್ತೆ. ಅದರಿಂದ ಆ ರೋಬೋಟ್ ಆಫ್ ಆಗುತ್ತೆ. ಅದನ್ನ ನೋಡಿ ಮ್ಯಾಂಡಲೋರಿಯನ್ ಒಂದು ಬಾಂಬ್ ನ ಇನ್ನೊಂದು ರೋಬೋಟ್ ಒಳಗಡೆ ಹಾಕಿ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅದರಿಂದ ಅದು ಕೂಡ ಸ್ವಲ್ಪ ವೀಕ್ ಆಗುತ್ತೆ. ಅವಾಗ ಮ್ಯಾಂಡಲೋರಿಯನ್ ಅದ್ರಲ್ಲಿ ಇರುವಂತಹ ಕ್ಯಾಮ್ರಾನ ಡಿಸ್ಟ್ರಾಯ್ ಮಾಡ್ಬಿಡ್ತಾನೆ. ಹಾಗಾಗಿ ಆ ರೋಬೋಟ್ ಕೂಡ ಕೆಳಗಡೆ ಬಿದ್ದೋಗುತ್ತೆ. ನಂತರ ಅವನು ಆರ್ಟ್ವಿನ್ಸ್ ಗಳಿರುವಂತಹ ಜಾಗದ ಹತ್ರ ಬಂದು ಅವರಿಗೆ ಶೂಟ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಅಷ್ಟರಲ್ಲಿ ಹಿಂದೆ ಅವನನ್ನ ಟ್ಯಾಟೂಯಿನ್ ಗ್ರಹಕ್ಕೆ ಕರ್ಕೊಂಡ್ ಬಂದಂತಹ ರೋಬೋಟ್ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಮ್ಯಾಂಡಲೋರಿಯನ್ ಕೂಡ ಆ ರೋಬೋಟ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಗ್ರೋಗೋ ಅದರ ಶಕ್ತಿನ ಯೂಸ್ ಮಾಡಿ ರೋಟೋನ ರಿಲೀಸ್ ಮಾಡ್ಬಿಡುತ್ತೆ. ಅದರಿಂದ ಅವನು ಕೂಡ ಅವನ ಅಂಕಲ್ ಮತ್ತೆ ಆಂಟಿ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ರೋಬೋಟ್ ಮತ್ತೆ ಮ್ಯಾಂಡಲೋರಿಯನ್ ಇಬ್ರು ಈಕ್ವಲ್ ಆಗಿ ಫೈಟ್ ಮಾಡ್ತಿರ್ತಾರೆ. ಅವಾಗ ಮ್ಯಾಂಡಲೋರಿಯನ್ ಒಂದು ಎಲೆಕ್ಟ್ರಿಕ್ ಗನ್ನ ತಗೊಂಡು ಆ ರೋಬೋಟ್ಗೆ ಶಾರ್ಟ್ ಮಾಡ್ತಾನೆ. ಹಾಗಾಗಿ ಅದು ಕೆಳಗಡೆ ಬಿದ್ದೋಗುತ್ತೆ. ಈ ಕಡೆ ರೋಟಾ ಅವನ ಅಂಕಲ್ ಮತ್ತೆ ಆಂಟಿ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಅವರು ಕೆಳಗಡೆ ಬೇಸ್ಮೆಂಟ್ ನಲ್ಲಿ ಇರುವಂತಹ ನೀರೊಳಗಡೆ ಬಿದ್ದೋಗ್ಬಿಡ್ತಾರೆ. ಅದನ್ನ ನೋಡಿ ಗ್ರೋಗೋ ಅದರ ಶಕ್ತಿನ ಯೂಸ್ ಮಾಡಿ ರೋಟೋನ ಅಲ್ಲಿಂದ ಮೇಲ್ಗಡೆ ಎಳ್ಕೊಂಡ್ ಬಿಡುತ್ತೆ. ಹಾಗಾಗಿ ರೋಟೋ ಸೇಫ್ ಆಗ್ತಾನೆ. ಈ ಕಡೆ ಆರ್ಟ್ವಿನ್ಸ್ ಗಳು ಅವರೇ ಸಾಕಿರುವಂತಹ ಕ್ರಿಯೇಚರ್ ಗೆ ಬಲಿ ಆಗ್ತಾರೆ. ಆದ್ರೂ ಕೂಡ ರೋಬೋಟ್ಸ್ ಗಳು ಅಲ್ಲಿಗೆ ಬಂದು ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಷ್ಟರಲ್ಲಿ ಅಲ್ಲಿಗೆ ಆಂಜೆಲಿಯನ್ ಜೀವಿಗಳು ಕಾನಲ್ ಮತ್ತೆ ಅವರ ಟೀಮ್ ನೆಲ್ಲ ಕರ್ಕೊಂಡ್ ಬಂದ್ಬಿಡ್ತವೆ. ಹಾಗಾಗಿ ಅವ್ರುಗಳು ಅಲ್ಲಿರುವಂತಹ ರೋಬೋಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಿ ಎಲ್ಲಾನು ಡಿಸ್ಟ್ರಾಯ್ ಮಾಡ್ತಾ ಆರ್ಟ್ವಿನ್ಸ್ ಗಳು ಕಟ್ಟಿರುವಂತಹ ಸಾಮ್ರಾಜ್ಯನ ನಾಶ ಮಾಡ್ತಿರ್ತಾರೆ. ಅದು ಮ್ಯಾಂಡಲೋರಿಯನ್ಗೆ ಗೊತ್ತಾಗಿ ಅವನು ರೋಟೋ ಮತ್ತೆ ಗ್ರೋಗೋನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದು ಎಲ್ರು ಕೆಳಗಡೆ ಇರುವಂತಹ ನೀರು ಒಳಗಡೆ ಹಾರಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕಾನಲ್ ಮತ್ತೆ ಅವರ ಟೀಮ್ ಎಲ್ಲ ಬಂದು ಆರ್ಟ್ವಿನ್ಸ್ ಗಳಿರುವಂತಹ ಜಾಗಕ್ಕೆ ಮಿಸೈಲ್ ಗಳನ್ನ ಹಾಕ್ಬಿಡ್ತಾರೆ. ಅದರಿಂದ ಆ ಜಾಗ ಎಲ್ಲ ಕೊಲಾಪ್ಸ್ ಆಗ್ತಿರುತ್ತೆ. ಅದನ್ನ ನೋಡಿ ಮ್ಯಾಂಡಲೋರಿಯನ್ ಗ್ರೋಗೋ ಮತ್ತೆ ರೋಟಾ ಎಲ್ರು ಕೆಳಗಡೆ ಇರುವಂತಹ ನೀರು ಒಳಗಡೆ ಹಾರ್ತಾರೆ. ಅದರಿಂದ ಅವ್ರುಗಳು ಸೇಫ್ ಆಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆರ್ಟ್ವಿನ್ಸ್ ಗಳ ಸಾಮ್ರಾಜ್ಯ ಬೂದಿ ಆಗ್ಬಿಡುತ್ತೆ. ನಂತರ ಕಾನಲ್ ಸ್ಪೇಸ್ಶಿಪ್ ನ ಮ್ಯಾಂಡಲೋರಿಯನ್ ಗ್ರೋಗೋ ಮತ್ತೆ ರೋಟೋ ಇರುವಂತಹ ಜಾಗದ ಹತ್ರ ತಗೊಂಡ್ ಬಂದು ಅವರನ್ನ ಅದ್ರೊಳಗಡೆ ಕೂರ್ಸ್ಕೊಂಡು ಅವರ ಗ್ರಹಕ್ಕೆ ವಾಪಸ್ ಹೋಗ್ತಿರ್ತಾರೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.